ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆ ಅಂತೂ ಇವಾಗ ಎಲ್ಲರದಲ್ಲಿ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿರಲಿ ಅಥವಾ ಟೀನೇಜರ್ಸ್ ಇರಲಿ, ಪ್ರತಿಯೊಂದು ಜನರಲ್ಲಿ ಬಿಳಿ ಕೂದಲು ಸಮಸ್ಯೆನ ಇವತ್ತಿನ ಕಾಲದಲ್ಲಿ ನಾವು ಕಾಣ್ಬೋದು ವೀಕ್ಷಕರೇ. ಇದಕ್ಕೆ ಮುಖ್ಯವಾಗಿ ಇರುವಂಥ ಕಾರಣ ನಾವು ಬಳಸುವಂಥ ಕೆಮಿಕಲ್, ಜೊತೆಗೆ ಇವತ್ತಿನ ನಮ್ಮ ಲೈಫ್ ಸ್ಟೈಲ್. ಆದರೆ ಕೆಮಿಕಲ್ ಬಳಸಿ ನಮ್ಮ ಕೂದಲನ್ನು ನಾವು ಹಾಳು ಮಾಡ್ಕೊಳ್ಳೋಗಿಂತ ಮನೆಯಲ್ಲೇ ಮನೆಮದ್ದನ್ನು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ವೀಕ್ಷಕರೇ ಇದು ಯಥೇಚ್ಛಿಗೆ ಒಳ್ಳೆಯದಾಗೇ ಇರುತ್ತೆ. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಅಥವಾ ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ಮನೆಯಲ್ಲೇ ಬರೀ ಒಂದು 3-4 ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಒಂದು ಪ್ಯಾಕ್ನ ನಾವು ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ವೀಕ್ಷಕರೇ ಖಂಡಿತವಾಗಲೂ ನಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಅಂತೂ ಕಡಿಮೆ ಆಗೇ ಆಗುತ್ತೆ. ಸೊ ಆ ಒಂದು ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ ಇಲ್ಲೊಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇದು ಒಂದು ಇಂಪಾರ್ಟೆಂಟ್ ವೀಕ್ಷಕರೇ, ಯಾಕಂದರೆ ಕಬ್ಬಿಣಾಂಶ ಕೂದಲು ಆರೋಗ್ಯ ಸಲುವಾಗಿ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಇವಾಗ ನಾನು 1-2 ಸ್ಪೂನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಅರಿಶಿಣ ಎಷ್ಟು ಒಳ್ಳೆಯದಾಗಿರುತ್ತೆ ಅಂತ. ಮೊದಲು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಆಮೇಲೆ ಇದರಲ್ಲಿ ನಾನು ಆಮ್ಲ ಪುಡಿನ ಹಾಕೋತಾ ಇದ್ದೀನಿ ವೀಕ್ಷಕರೇ. ಅರಿಶಿಣನಲ್ಲಿ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ಇರುತ್ತೆ ವೀಕ್ಷಕರೇ. ಇದು ಸ್ಕ್ಯಾಲ್ಪ್ನಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಇರಲಿ, ಇಚ್ಚಿನೆಸ್ ಇರಲಿ ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ನ್ಯಾಚುರಲ್ ಆಗಿ ಕೂದಲನ್ನ ಕಪ್ಪು ಮಾಡುತ್ತೆ. ಆಮೇಲೆ ಇಲ್ಲಿ ಆಮ್ಲ ಪುಡಿನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನಿಮ್ಮೆಲ್ಲರಿಗೆ ಗೊತ್ತಿದೆ ಆಮ್ಲ ಪುಡಿಯಲ್ಲಿ ವೈಟಮಿನ್ ಸಿ ಇರುತ್ತೆ. ಹಾಗಾಗಿ ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಒಂದು ಬಹಳಷ್ಟು ಅಮೃತ ಇದ್ದಂಗೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ನಾನು ಆಮ್ಲ ಪುಡಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದ್ರ ಒಳಗಡೆ ವೀಕ್ಷಕರೇ ನಾನು ಹಾಕ್ತಾ ಇರುವಂಥದ್ದು ಭೃಂಗರಾಜ ಪುಡಿ ವೀಕ್ಷಕರೇ. ಇದನ್ನು ಕನ್ನಡದಲ್ಲಿ ಕೇಶರಾಜ ಕೂಡ ಅಂತಾರೆ. ಎಷ್ಟೇ ನಿಮ್ಮ ಕೂದಲು ಡ್ಯಾಮೇಜ್ ಆಗಿರಲಿ ಅಥವಾ ಸ್ಪ್ಲಿಟ್ ಹೆಲ್ಸ್ ಆಗಿರಲಿ ಅದನ್ನು ರಿಪೇರ್ ಮಾಡೋ ಅಂತ ಈ ಒಂದು ಭೃಂಗರಾಜ ಪೌಡರ್ ಕೆಲಸ ಮಾಡುತ್ತೆ ವೀಕ್ಷಕರೇ. ಸೊ ಇಲ್ಲಿ ನೋಡಿ ನಾನು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿ ಇದ್ದಾವೆ. ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲಿ ನಾನು ಬಳಸಲಿಲ್ಲ ವೀಕ್ಷಕರೇ. ಈ ಎಲ್ಲ ಪುಡಿಗಳು ನಿಮಗೆ ಆನ್ಲೈನ್ ಅಥವಾ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಅಂದರೆ ಕಡಿಮೆ ರೂಪಾಯಿದಲ್ಲೇ ಇದು ನಿಮ್ಮನ್ನು ಸಿಕ್ಬಿಡುತ್ತೆ ವೀಕ್ಷಕರೇ. ಜೊತೆಗೆ ಒಂದ್ಸಲ ಇದನ್ನು ನೀವು ಯೂಸ್ ಮಾಡಿದ್ರೆ ಮತ್ತೆ ನೀವು ಯಾವತ್ತೂ ಕೂಡ ಕೆಮಿಕಲ್ ಬಳಸೋಕ್ಕೆ ಹೋಗೋದಿಲ್ಲ. ಅಷ್ಟು ನ್ಯಾಚುರಲ್ ಆಗಿದು ವರ್ಕ್ ಮಾಡುತ್ತೆ. ಇವಾಗ ನೋಡಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಾವು ರೋಸ್ಟ್ ಮಾಡ್ಕೊತ ಹೋಗಬೇಕು ವೀಕ್ಷಕರೇ. ಇದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ನಾವೇನು ಮಾಡಬೇಕಂದ್ರೆ ರೋಸ್ಟ್ ಮಾಡ್ಕೊತ ಹೋಗಬೇಕು ವೀಕ್ಷಕರೇ. ಜೊತೆಗೆ ಇಂಟರ್ನಲ್ಲಿ ಕೂಡ ನಮಗೆ ನಮ್ಮ ಒಂದು ಕೂದಲಿಗೆ ಯಾವುದೋ ಒಂದು ಪೋಷಕಾಂಶ ಸಿಗುತ್ತೆ ಆ ರೀತಿಯಾದ ಆಹಾರ ಕೂಡ ನಾವು ಸೇವನೆಯನ್ನು ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇದರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗಿ ಇರುತ್ತವೆ ವೀಕ್ಷಕರೇ. ಆಮೇಲೆ ಯಾವುದೇ ಒಂದು ರೆಮಿಡಿ ಆಗಲಿ ವೀಕ್ಷಕರೇ ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಬಳಸಬೇಕು. ಒಂದು ಸಲ ಯೂಸ್ ಮಾಡಿಕೊಂಡು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ. ಸ್ವಲ್ಪ ದಿನ ಅದನ್ನು ಯೂಸ್ ಮಾಡಿದ್ರೆ ಅದರ ರಿಸಲ್ಟ್ ಏನದು ಗೊತ್ತಾಗೋದೆ. ಸೊ ಕನ್ಸಿಸ್ಟೆನ್ಸಿಯಿಂದ ಇದನ್ನು ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ವೀಕ್ಷಕರೇ ಕಂಟಿನ್ಯೂಸ್ ಆಗಿ ತುಂಬಾ ಇದು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಜೊತೆಗೆ ಈ ಒಂದು ಪ್ಯಾಕ್ನ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಕೊಳ್ಬಹುದು. ಜೊತೆಗೆ ವಯಸ್ಸಾದವ್ರು ಕೂಡ ಯೂಸ್ ಮಾಡ್ಕೊಳ್ಬೋದು ವೀಕ್ಷಕರೇ. 10 ಇಯರ್ಸ್ ಅಬೋ ಮಕ್ಕಳಿಗೆ ನೀವು ಹಾಯಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ನಾನಿಲ್ಲಿ ಬಳಸಲಿಲ್ಲ. ಜೊತೆಗೆ ಇದು ವಾಟರ್ ಪ್ರೂಫ್ ಹಾಗೂ ಸ್ಮಗ್ ಪ್ರೂಫ್ ಇದೆ. ನೀವು ಎಷ್ಟೇ ಸರಿ ತಲೆ ತೊಳೆದ್ರೂ ಕೂಡ ಈ ಒಂದು ಹೇರ್ ಪ್ಯಾಕ್ ನಿಮ್ಮ ತಲೆಯಿಂದ ಹೋಗೋದಿಲ್ಲ. ಅಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕೂದಲನ್ನ ಅಂಟ್ಕೊಂಡು ಬಿಳಿ ಕೂದಲು ಸಮಸ್ಯೆಯಿಂದ ನಿಮಗೆ ಬಚಾವನ್ನೇ ಮಾಡುತ್ತೆ. ಇವಾಗ ನೋಡಿ ಇದರಲ್ಲಿ ಇರ್ತಕ್ಕಂಥ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಸೊ ಕಲರ್ ಕೂಡ ಇಲ್ಲಿ ಪೂರ್ತಿ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಅಂತ ನೋಡ್ಕೊಳ್ಬೋದು. ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು ವೀಕ್ಷಕರೇ, ಇಲ್ಲಾಂದರೆ ಸೀದ ಹೋಗುತ್ತೆ. ಸೊ ಸೀದ ಹೋಗಿದ್ರೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ಕಪ್ಪಾಗಿ ಅದು ಮತ್ತೆ ರಿಸಲ್ಟ್ ಕೊಡೋದಿಲ್ಲ. ಸೊ ಸ್ವಲ್ಪ ನಿಧಾನಕ್ಕೆ ನಾವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾದಂಥ ರಿಸಲ್ಟ್ನ ಪಡ್ಕೊಳ್ತೀವಿ ವೀಕ್ಷಕರೇ. ಕೆಮಿಕಲ್ ಡೈಸ್ ನೋಡಿ ಎಷ್ಟೇ ಹಚ್ಕೊಂಡ್ರು ಸಾವಿರಾರು ರೂಪಾಯಿಗಳನ್ನು ನಾವು ಖರ್ಚು ಮಾಡಿಕೊಂಡು ಟ್ರೀಟ್ಮೆಂಟನ್ನು ತಗೋತೀವಿ. ಆ ಆಯಿಲ್ ಈ ಆಯಿಲ್ ಭಾಳಷ್ಟು ಹಚ್ಕೊಳ್ತೀವಿ. ಆದರೆ ಅದು ರಿಸಲ್ಟ್ ಏನು ಅಂದರೆ ಸ್ವಲ್ಪ ದಿನವರೆಗೆ ಇರೋದು, ಮತ್ತೆ ನಮ್ಮ ಕೂದಲು ಅದೇ ಸ್ಥಿತಿಗೆ ಬರುತ್ತೆ ವೀಕ್ಷಕರೇ. ಹಾಗಾಗಿ ಆದಷ್ಟು ಮನೆಮದ್ದನ್ನು ಮಾಡ್ಕೊಂಡು ಹಚ್ಕೊಂಡ್ರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟು ಆಗೋ ಚಾನ್ಸಸ್ ಇಲ್ಲ. ಜೊತೆಗೆ ಯಾವುದೇ ಒಂದು ಹಾನಿ ಕೂಡ ಆಗೋ ಚಾನ್ಸಸ್ ಇಲ್ಲ. ಇಲ್ಲಿ ನೋಡಿ ಪೂರ್ತಿಯಾಗಿದ್ದು ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಈ ಒಂದು ರೆಮಿಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಇಟ್ಕೊಳ್ಬಹುದು ವೀಕ್ಷಕರೇ. ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಳ್ಬಹುದು ಹಾಯಾಗಿ ವೀಕ್ಷಕರೇ. ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಒಂದು 5-10 ನಿಮಿಷದಲ್ಲಿ ರೆಡಿ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಸೊ ನೋಡಿ ಇವಾಗ ಇದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ.
ಈ ಒಂದು ಸ್ಟೇಜ್ನಲ್ಲಿ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು 5 ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ವೀಕ್ಷಕರೇ. ಸೊ ನೋಡಿ, ಇವಾಗ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಕಪ್ಪಿರುವಂಥ ಪುಡಿ ನಮ್ಮನ್ನು ಸಿಗುತ್ತೆ. ಸೊ ಈ ಪುಡಿನ ಇವಾಗ ಹೇಗೆ ಹೇರ್ ಪ್ಯಾಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಸೊ ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಬೋಲನ್ನು ತೊಗೊಂಡಿದ್ದೀನಿ. ಇವಾಗ ಈ ಒಂದು ಬೋಲದಲ್ಲಿ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಈ ಒಂದು ಪುಡಿನ ಹಾಕ್ಕೊಳ್ಬೇಕು. ನಿಮ್ಮ ಕೂದಲು ನೋಡಿಕೊಂಡು ಎಷ್ಟು ನಿಮಗೆ ಬೇಕು ಕ್ವಾಂಟಿಟಿನ ಕಡಿಮೆ ಜಾಸ್ತಿ ನೀವು ಇಲ್ಲಿ ಮಾಡ್ಕೊಳ್ಬೋದು ವೀಕ್ಷಕರೇ. ಸೊ ನೋಡಿ, ಹಾಕ್ಕೊಂಡು ಏನು ಮಾಡಬೇಕಂದ್ರೆ ವೀಕ್ಷಕರೇ, ಇದರಲ್ಲಿ ಇವಾಗ ನಾನು ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು. ಹಾಗಾಗಿ ಇಲ್ಲಿ ನಾನು ಕೊಕೊನಟ್ ಆಯಿಲ್ನ ಬಳಸ್ತಾ ಇದ್ದೆ. ನೀವು ಬೇಕಾದರೆ ಸಾಸಿವೆ ಎಣ್ಣೆ ಹಾಕ್ಕೋಬಹುದು ಅಥವಾ ಆಮಂಡ್ ಆಯಿಲ್ ಹಾಕ್ಕೋಬಹುದು. ಯಾವ ಒಂದು ಹೇರ್ ಆಯಿಲ್ನ ನೀವು ಬಳಸ್ತೀರಲ್ವ ಅದನ್ನು ನೀವು ಇದರಲ್ಲಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಮಿಕ್ಸ್ ಮಾಡಿದ ತಕ್ಷಣ ಯಾವ ರೀತಿಯಾಗಿ ಕಪ್ಪು ಇರುವಂಥ ರೆಮಿಡಿಯಲ್ಲಿ ರೆಡಿಯಾಗಿದೆ ಅಂತ. ಸೊ ಇದನ್ನು ವೀಕ್ಷಕರೇ ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಳ್ಬೇಕು, ಅಂದರೆ ಚೆನ್ನಾಗಿದು ಅಂಟ್ಕೊಳ್ಳುತ್ತೆ. ಹಚ್ಕೊಂಡು ವೀಕ್ಷಕರೇ 1 ರಿಂದ 2 ಗಂಟೆಗಳ ಕಾಲ ಬಿಡಬೇಕು. ಮಿನಿಮಮ್ 2 ಅವರ್ಸ್ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ 1 ಅವರ್ ಬಿಟ್ಟರೆ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ 1 ಅವರ್ ಇಲ್ಲ 2 ಅವರ್ ಹಚ್ಕೊಂಡು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ರೆಮಿಡಿ ಹಚ್ಕೊಂಡಿದ ಮೇಲೆ ಶಾಂಪೂನ ಬಳಸಬಾರ್ದು. ಬೇಕಾದರೆ ನೀವು ನೆಕ್ಸ್ಟ್ ಡೇ ಶಾಂಪೂನ ಬಳಸ್ಕೋಬಹುದು. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿನ ಬಳಸಬೇಕಾಗುತ್ತೆ. ಒಂದು ಸಲ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೆ 1 ಸಲ 2 ಸಲ ಹಚ್ಕೋತಾ ಬನ್ನಿ, ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಸೊ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದ್ರೆ ವೀಕ್ಷಕರೇ, ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ ವೀಕ್ಷಕರೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೀಕ್ಷಕರೇ.